ಇವತ್ತಿನ ಲೈವ್ ಒಂದು ಸ್ಪೆಷಲ್ ಲೈವ್. ಸೊ ಸ್ಯಾರಿನು ಏನು ನಾನು ಶೋ ಮಾಡ್ಲಿಕ್ಕೆ ಹೋಗಲ್ಲ. ಸೊ ಈ ಒಂದು ಲೈವ್ ಬಂದು ನಾನು ನನ್ನ ಪಕ್ಕ ಗಿಲ್ಲಿ ಫ್ಯಾನ್. ಸೊ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಫ್ಯಾನ್. ಸೊ ಗಿಲ್ಲಿಗೋಸ್ಕರ ಈ ಒಂದು ಲೈವ್ ಬಂದಿದ್ದೀನಿ. ಸೊ ಹಾಗೆ ಏನ್ ಹೇಳೋದು, ನನ್ನ ಒಂದು ಸ್ಮಾಲ್ ಒಂದು ಪ್ರಯತ್ನ ಅಷ್ಟೇನೆ. ಸೊ ನನಗೇನು ಗೊತ್ತಿಲ್ಲ, ಗಿಲ್ಲಿ ಇಷ್ಟ. ಹಾ, ಎಲ್ಲರೂ ಲೈವ್ಗೆ ಬೇಗ ಜಾಯಿನ್ ಆಗಿ. ಈ ಒಂದು ಲೈವ್ ಬಂದು ಬಿಗ್ ಬಾಸ್ ಅಲ್ಲಿ ಸೊ ಆಲ್ರೆಡಿ ಪಾರ್ಟಿಸಿಪೇಟ್ ಮಾಡ್ತಾ ಇರುವಂತ ನಮ್ಮ ಗಿಲ್ಲಿಗೋಸ್ಕರ ಈ ಒಂದು ಲೈವ್. ಸೊ ಒಂದು ಸ್ಪೆಷಾಲಿಟಿ ಇದೆ. ಸೊ ಈ ಒಂದು ಲೈವ್ ಅಲ್ಲಿ ಒಂದು ಸ್ಪೆಷಾಲಿಟಿ ಇದೆ. ಸೊ ಅದನ್ನ ಅನೌನ್ಸ್ ಮಾಡ್ತೀನಿ. ಸೊ ಹಾಗೆ ನನಗೆ ಸೀರಿಯಲ್ ಅಥವಾ ಫಿಲಮ್ ಅಥವಾ ಈ ಆಕ್ಟರ್ನ ನೋಡ್ಬೇಕು, ಈ ಆಕ್ಟರ್ನ ಮಾತಾಡ್ಸ್ಬೇಕು, ಆ ತರ ನನಗೆ ಇಲ್ಲಿವರೆಗೂ ಅನಿಸ್ಲಿಲ್ಲ. ಬಟ್ ನಾನು ಗಿಲ್ಲಿನ ನೋಡಿದ್ಮೇಲೆ ಸೊ ನನಗೆ ಗಿಲ್ಲಿ ಜೊತೆ ಮಾತಾಡ್ಬೇಕು, ಸೊ ಫೋಟೋ ತಗೋಬೇಕು ಅನ್ನೋ ಆಸೆ ಕೂಡ ಇದೆ. ಸೊ ಏನದು, ಫಿಲಮ್ಗೆ ಹೋಗಲ್ಲ ಅಂತ ಅಲ್ಲ, ಬಟ್ ಬಂದಾಗ ಎಲ್ಲ ಸಿಕ್ಕಿದಾಗ ಫೋಟೋ ತಗೋಬೇಕು ಮಾಡಬೇಕು ಅನ್ನೋ ಆಸೆ ಇಲ್ಲ. ಬಟ್ ಗಿಲ್ಲಿ ಜೊತೆ ನಾನು ಫೋಟೋ ತಗೋಬೇಕು ಅನ್ನೋ ಆಸೆ ಇದೆ. ಸೊ ಹಾಗೆ ನಮ್ಮ ಒಂದು ಪ್ರಯತ್ನ ಏನಂದ್ರೆ, ನಮ್ಮಲ್ಲೂ ಕೂಡ ಇಷ್ಟು ಜನ ಫಾಲೋವರ್ಸ್ ಇದ್ದಾರೆ. ಸೊ ನಮ್ಮ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋಣ, ಸೊ ನಮ್ಮ ಗಿಲ್ಲಿಗೋಸ್ಕರ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ ಅಂತ. ಅದೇ ಇದೆ, ಒಂದು ಹಳ್ಳಿಯ ಒಂದು ಮುದ್ದತೆಯನ್ನ ಗೆಲ್ಲಿಸ್ಬೇಕು ಅನ್ನೋ ಒಂದು ಆಸೆ. ಸೊ ನಾನು ಕೂಡ ಹಳ್ಳಿಯ ಹುಡುಗಿ ಆಗಿರೋದ್ರಿಂದ ಖಂಡಿತವಾಗ್ಲೂ ಸೊ ಆ ಒಂದು ಮುದ್ದತೆ ಗೆಲ್ಬೇಕು, ಒಳ್ಳೆತನ ಗೆಲ್ಲೇಬೇಕು ಅನ್ನೋ ಒಂದು ಆಸೆ. ಸೊ ನೀವು ಎಲ್ಲರೂ ಕೂಡ ನಮ್ಮ ಫ್ಯಾನ್ ಫಾಲೋವರ್ಸ್ ಯಾರೆಲ್ಲ ಇದ್ದೀರೋ ಗಿಲ್ಲಿಗೆ ವೋಟ್ ಮಾಡಿ. ಸೊ ಗಿಲ್ಲಿಗೆ ವೋಟ್ ಮಾಡಿದ್ರೆ ಏನ್ ಮೇಡಮ್ ಬೆನಿಫಿಟ್? ನಮಗೆ ಖಂಡಿತವಾಗ್ಲೂ ಬೆನಿಫಿಟ್ ಇದೆ. ಸೊ ಏನ್ ಬೆನಿಫಿಟ್ ಅಂದ್ರೆ, ನಾನು ಯುವರಾಜ್ ಸರ್ ಹತ್ರ ಬೆಳಿಗ್ಗೆ ಮಾತಾಡ್ತಾ ಇದ್ದೆ. ಸೊ ಅವ್ರು ಹೇಳಿದ್ರು, ಏನ್ ಹಿಂಗಾದ್ರೂ ಮಾಡಿ ಯುವರಾಜ್ ಗೆಲ್ಲಿಸ್ಬೇಕು ನಮ್ಮ ಗಿಲ್ಲಿನ ಅಂತ ಡಿಸ್ಕಸ್ ಮಾಡ್ತಾ ಇದ್ದೆ. ಸೊ ಹಾಗೆ ಡಿಸ್ಕಸ್ ಮಾಡ್ತಾ ಇರ್ಬೇಕಾರೆ ಸೊ ಆಯ್ತು, ಅಷ್ಟೊಂದು ಇಷ್ಟಪಡ್ತಾ ಇದೆಯಲ್ವಾ, ಸರಿ ಆಯ್ತು, ನೀನೊಂದು ಪ್ರಯತ್ನ ಮಾಡು. ಸೊ ನಮ್ಮ ಕಸ್ಟಮರಿಗೆ ನೀನೊಂದು ವಿಡಿಯೋನೋ ಲೈವ್ ಮಾಡು, ಮತ್ತೆ ಹಾಗೆ ನಮ್ಮ ಕಸ್ಟಮರ್ಗೆ ಒಂದು ಆಫರ್ ಅನ್ನೋದನ್ನ ಕೊಡು, ಅನ್ನೋದನ್ನ ಅನೌನ್ಸ್ ಮಾಡು ಅಂತ ಹೇಳಿದ್ರು. ಸೊ ಒಂದು ಚಿಕ್ಕ ಪ್ರಯತ್ನ. ನಾನು ಇಷ್ಟೋ ವರ್ಷದಿಂದ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀನಿ. ಬಟ್ ನಾನು ಯಾರಿಗೂ ವೋಟ್ ಮಾಡಿ, ಹಿಂಗ್ ಸಪೋರ್ಟ್ ಮಾಡಿ, ಹಂಗ್ ಸಪೋರ್ಟ್ ಮಾಡಿ ಅಂತ ಯಾವುದೇ ಒಂದು ವಿಡಿಯೋನು ಇಲ್ಲಿವರೆಗೂ ಮಾಡಿಲ್ಲ. ಬಟ್ ಏನೋ ಗೊತ್ತಿಲ್ಲ, ಗಿಲ್ಲಿ ಎಲ್ಲ ಮಾಡಿಸ್ಬಿಡ್ತಾ ಇದ್ದಾರೆ. ಸೊ ಗಿಲ್ಲಿ ಗಿಲ್ಲಿ ಎಲ್ಲಿ ಗಲ್ಲಿಯಲ್ಲೂ ಗಿಲ್ಲಿ ಅಂದಂಗೆ ಆಗೋಗಿದೆ. ಸೊ ತುಂಬಾ ಒಂಥರ ಖುಷಿ. ಅವರು ಹೋದಾಗಿಂದ ಅವರಲ್ಲಿ ಏನೋ ಬದಲಾವಣೆಗಳು ಏನು ನನಗೂ ಕಂಡು ಬಂದಿಲ್ಲ. ಸೊ ಹಾಗೆ ನ್ಯಾಚುರಲ್ ಆಗಿ ಇದ್ದಾರೆ. ಮತ್ತೆ ಅವ್ರ ತಂದೆ ತಾಯಿ ಬಂದಾಗ, ಅಯ್ಯೋ ಇವನು ಯಾವಾಗ್ಲೂ ಹಿಂಗೆ, ಅವಾಗಿಂದನೂ ಇವನ್ ಮಾತು ಹಿಂಗೆ ಅಂತಂದ್ರು. ಸೊ ಅಲ್ಲೇ ಆಲ್ಮೋಸ್ಟ್ ವಿನ್ನರ್. ಸೊ ಗಿಲ್ಲಿ ಅಲ್ಲೇ ಆಲ್ಮೋಸ್ಟ್ ವಿನ್ನರ್. 100%, 200% ಗಿಲ್ಲಿ ವಿನ್ ಆಗ್ತಾರೆ ಅದ್ರಲ್ಲಿ. ಬಟ್ ನಮ್ಮ ಪ್ರಯತ್ನ ನಾವು ಮಾಡಬೇಕು. ನಾವೇ ಪ್ರಯತ್ನ ಮಾಡಲಿಲ್ಲ ಅಂದ್ರೆ ಹೆಂಗೆ ಅನ್ನೋದು ನನ್ನ ಮನಸ್ಸಿಗೆ ಬಂತು. ಸೊ ಅದರಿಂದ ಗಿಲ್ಲಿಗೆ ವೋಟ್ ಮಾಡಿ. ಸೊ ಸಂಡೇ ಅದ್ರದ್ದು ರಿಸಲ್ಟ್ ಇರುತ್ತೆ. ಸಂಡೇ ಗಿಲ್ಲಿ ಕೈಯಲ್ಲಿ ಕಪ್ ಬಂದ್ರೆ ಸೊ ನಮ್ಮ ಫಾಲೋವರ್ಸ್, ನೀವು ಆನ್ಲೈನ್ ಆದ್ರೂ ಬುಕಿಂಗ್ ಮಾಡ್ಕೊಳ್ಳಿ ಅಥವಾ ನೀವು ಶಾಪ್ ಅಲ್ಲಾದ್ರೂ ವಿಸಿಟ್ ಮಾಡಿ ಬೈ ಮಾಡಿ. 5% ಡಿಸ್ಕೌಂಟ್. ಸೊ 5% ಡಿಸ್ಕೌಂಟ್ ನಮ್ಮ ಗಿಲ್ಲಿಗೋಸ್ಕರ. ಸೊ ಗಿಲ್ಲಿಗೋಸ್ಕರ ಒಂದು ವಿಡಿಯೋ ಕೂಡ ಮಾಡಿದ್ದೀನಿ. ಸೊ ನನಗೂ ಕೂಡ ತುಂಬಾ ಆಸೆ ಗಿಲ್ಲಿ ಜೊತೆ ಫೋಟೋ ತಗೋಬೇಕು ಅಂತ. ಸೊ ಎಷ್ಟೆಷ್ಟೋ ದೊಡ್ಡ ಆಕ್ಟರ್ಸ್ ಎಲ್ಲ ಇದ್ದಾರೆ. ಬಟ್ ಇದ್ರೂ ನನಗೇನೋ ಗೊತ್ತಿಲ್ಲ, ಗಿಲ್ಲಿ ಇಷ್ಟ. ಸೊ ಒಂದು ಹಳ್ಳಿಯ ಮುದ್ದತೆ ಗೆಲ್ಬೇಕು ಅನ್ನೋದು ನನಗೆ ತುಂಬಾ ಇಷ್ಟ. ಸೊ ಲಾಸ್ಟ್ ಸೀಸನ್ ನೋಡಿದ್ದೀನಿ, ನೋಡಿಲ್ಲ ಅಂತಲ್ಲ. ಬಟ್ ಏನೋ ಗಿಲ್ಲಿ ಹತ್ರ ಏನೋ ಒಂದು ಪವರ್ ಇದೆ, ಒಂದು ಸ್ಪೆಷಾಲಿಟಿ ಇದೆ ಅಂತ ನನ್ಗೆ ಅನ್ನಿಸ್ತು. ಖಂಡಿತ ಅವರ ಒಂದು ಹಾರ್ಡ್ ವರ್ಕ್. ಸೊ ಅವರು ಕೂಡ ತುಂಬಾನೇ ಲೈಫ್ ಅಲ್ಲಿ ಸ್ಟ್ರಗಲ್ ಮಾಡಿ ಬಂದಿದ್ದಾರೆ. ಸೊ ಅವರು ಗೆಲ್ಸೋ ಒಂದು ಪ್ರಯತ್ನ ನಾನು ಮಾಡಬೇಕು. ಸೀರಿಯಸ್ಲಿ ನನ್ನ ಮೈಂಡ್ ಅಲ್ಲಿ ಇರ್ಲೇ ಇಲ್ಲ. ಬಟ್ ನನಗೆ ಗಿಲ್ಲಿ ಗೆಲ್ಬೇಕು, ಹೆಂಗಾದ್ರೂ ಗೆಲ್ಲಿಸ್ಬೇಕು ಅನ್ನೋ ಆಸೆ ಇತ್ತು ಬಿಟ್ರೆ ಸೊ ಈ ಒಂದು ಪ್ರಯತ್ನ ಮಾಡಬೇಕು ಅನ್ನೋದು ನನ್ಗೆ ಗೊತ್ತೇ ಆಗ್ಲಿಲ್ಲ. ಬಟ್ ಯುವರಾಜ್ ಸರ್ ಒಳ್ಳೆ ಐಡಿಯಾ ಕೊಟ್ರು. ಒಂದು ಏನಂದ್ರೆ, ಸೊ ನಮ್ಮ ಫಾಲೋವರ್ಸ್ ಇಷ್ಟು ಜನ ಇದ್ದೀರಲ್ವಾ, ಅಟ್ಲೀಸ್ಟ್ ಸ್ವಲ್ಪ ಜನ ಆದ್ರೂ ವೋಟ್ ಆಗಿರೋ ಒಂದು ಚಾನ್ಸಸ್ ಇರುತ್ತೆ ಅನ್ನೋ ಒಂದು ಪ್ರಯತ್ನ. ಸೊ ಅದರ ಜೊತೆಗೆ ಸೊ ನಮ್ಮ ಕಸ್ಟಮರ್ಗೂ ಒಂದು ಬೆನಿಫಿಟ್ ಆಫರ್ ಕೊಡಬೇಕು ಅನ್ನೋದನ್ನ ಕೂಡ. ಸೊ ಸೂಪರ್ ಆಫರ್, 5% ಡಿಸ್ಕೌಂಟ್. ಬಟ್ ಮಂಡೇ ಒನ್ ಡೇ
ಸೊ ಮಂಡೇ ಸೋಮವಾರ ಒಂದೇ ದಿನ ಆಫರ್ ಇರುತ್ತೆ. ಸೊ ನೋಡಿ ಡ್ರೆಸ್ ಎಲ್ಲ ಹಾಕಿ ಗಿಲ್ಲಿಗೋಸ್ಕರನೇ ರೆಡಿಯಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿಪ್ಪ. ಸೊ ಗಿಲ್ಲಿ 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 ಇವತ್ತು ನೀವು ಏನೇ ಕಂಪ್ಲೇಂಟ್ ಹೇಳಿದ್ರು ನಾನು ಕೇಳೋ ಸ್ಟೇಜಲ್ಲಿ ಇಲ್ಲ. ಸೊ ಇವತ್ತೆಲ್ಲ ಗಿಲ್ಲಿಗೋಸ್ಕರನೇ ವಿಡಿಯೋ. ಸೊ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ, ಸೊ ಮ್ಯಾಕ್ಸಿಮಮ್ ಶೇರ್ ಮಾಡಿ, ಮ್ಯಾಕ್ಸಿಮಮ್ ವೋಟ್ ಮಾಡಿ. ಸೊ ನನ್ನ ಕೈಲಾಗಿರೋ ಪ್ರಯತ್ನ ಮಾಡಿದ್ದೀನಿ. ಸೊ ಇದ್ರಲ್ಲಿ ನಮ್ಮ ಯುವರಾಜ್ ಸರ್ ಕೂಡ ನನ್ನ ಜೊತೆ ಕೈ ಜೋಡಿಸಿದ್ದಾರೆ. ಸೊ ತುಂಬಾ ಖುಷಿ ಆಯಿತು ನನಗೆ ಏನೇಳೋದು ಆ ಐಡಿಯಾನೇ ಇಲ್ಲ, ಒಟ್ಟಲ್ಲಿ ನನ್ನ ಪ್ರಯತ್ನ ಏನೋ ಒಂದು ಮಾಡಬೇಕು ಆಸೆ ಇತ್ತು. ಸೊ ನಮ್ಮ ಗಿಲ್ಲಿನ ಗೆಲ್ಸಿ ನಿಜವಾಗ್ಲೂ ಅವರಲ್ಲಿ ತುಂಬಾ ಟ್ಯಾಲೆಂಟ್ ಇದೆ. ಸೊ ಆ ಥರ ಇರೋ ಟ್ಯಾಲೆಂಟ್ ಅವ್ರನ್ನ ನಾವು ಗುರುತಿಸ್ಬೇಕು, ಅವ್ರಿಗೂ ಅವಕಾಶ ಮಾಡಿಕೊಡ್ಬೇಕು. ಸೊ ಅವ್ರು ಇಷ್ಟೊಂದು ನನ್ನ ರೀಲ್ಸ್ ಎಲ್ಲ ನಾನು ಅವ್ರು ನೋಡ್ತಾ ಇರ್ತೀನಿ. ಯಾವ ರೀಲ್ಸ್ ನೋಡಿದಾಗ್ಲೂ ನಗು ಅನ್ನೋದು ಮಾತ್ರ ನಮಗೆ ಕಾಣಿಸುತ್ತೆ ಬಿಟ್ರೆ ಬೇರೆ ಯಾವ ನೆಗೆಟಿವಿಟಿನೂ ಕಾಣಿಸಲ್ಲ. ಸೊ ಅದರಿಂದ ಖಂಡಿತವಾಗ್ಲೂ ನಮ್ಮ ಒಂದು ಜೀವನದಲ್ಲಿ ನಗ್ಸೋದು ಅನ್ನೋದು ಎಲ್ರ ಕೈಲೂ ಆಗಲ್ಲ, ಬಟ್ ಅದು ಗಿಲ್ಲಿ ಕೈಯಲ್ಲಿ ಮಾತ್ರ ಸಾಧ್ಯ. ಸೀರಿಯಸ್ ಆಗಿ ಹೇಳ್ತೀನಿ. ಬಟ್ ಇನ್ನೂ ಒಂದು ಏನಾಗೋಗಿದೆ ಅಂದ್ರೆ ಗಿಲ್ಲಿ ಮಿಸ್ಟೇಕ್ ಮಾಡಿದ್ರು ಅದು ನಮ್ಗೆ ಏನ್ ಹೇಳೋದು ಒಂಥರ ಇಲ್ಲ ಅದು ಕರೆಕ್ಟೇ ಅಂತ ಅನ್ಸೋ ತರ ಆಗೋಗಿದೆ. ಸೊ ಅಷ್ಟು ಮನೆಗೂ ಅವರು ಮಗನಾಗ್ಬಿಟ್ಟಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ಮತ್ತೆ ಅವರ ಒಂದು ಲೈಫ್ ಜರ್ನಿ ಇದೆಲ್ಲ ನೋಡಿದಾಗ ಸೊ ಒಂದೊಂದು ಸ್ಟೇಜ್ ಬೈ ಸೊ ಅವ್ರು ಪ್ರಯತ್ನ ಮಾಡಿ ಬಂದಿದ್ದಾರೆ ಅಂತ ಅನ್ಸುತ್ತೆ. ಸೊ ಖಂಡಿತವಾಗ್ಲೂ ಸಪೋರ್ಟ್ ಮಾಡೋಣ, ನನ್ನ ಒಂದು ಚಿಕ್ಕ ಪ್ರಯತ್ನ. ಸೊ ಇದ್ರಲ್ಲಿ ಏನ್ ಹಂಗಾಗ್ಬೋದು ಹಿಂಗಾಗ್ಬೋದು, ಹೆಂಗೆ ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ, ಬಟ್ ಏನಾದ್ರೂ ಇರ್ಲಿ ಅದೆಲ್ಲ ನಮಗ್ ಗೊತ್ತಿಲ್ಲ. ನಮ್ ಗಿಲ್ಲಿ ಕೈಯಲ್ಲಿ ಕಪ್ಪಬೇಕು ಅಷ್ಟೇ. ಅವ್ರು ಏನಾದ್ರೂ ಮಾಡ್ಕೊಳ್ಳಿ, ಗಿಲ್ಲಿ ಕೈಯಲ್ಲಿ ಕಪ್ಪಬೇಕು. ಸೊ ದಯವಿಟ್ಟು ನಮ್ಮ ಗಿಲ್ಲಿಗೆ ವೋಟ್ ಮಾಡಿ. ಸೊ ಇನ್ನು 2-3 ದಿನ ಇದೆ. ಸೊ ಆ ಒಂದು ರಿಸಲ್ಟ್ಗೋಸ್ಕರ ಕಾಯ್ತಾ ಇದೀವಿ. ಮತ್ತೆ ಏನಂದ್ರೆ ಒಳ್ಳೆತನ ಸ್ವಲ್ಪ ನಿಧಾನವಾಗಿ ಗೆಲ್ಲುತ್ತೆ. ಸೊ ಗೆಲ್ಲುತ್ತೆ. ಬಟ್ ಏನಂದ್ರೆ ಸ್ವಲ್ಪ ಒತ್ತಾಡ್ಕೊಂಡು ಗೆಲ್ಬೇಕು. ಒಳ್ಳೆತನಕ್ಕೆ ಯಾವಾಗ್ಲೂ ಅದೊಂದು ಏನೇಳೋದು ಒಳ್ಳೆತನಕ್ಕೆ ಪವರ್ ಇರುತ್ತೆ. ನಾನು ನನ್ನ ಜೀವನದಲ್ಲಿ ನಾನು ತುಂಬಾ ಇದು ಮಾಡಿದ್ದೀನಿ. ಸೊ ಒಳ್ಳೆತನಕ್ಕೆ ಒಂಥರ ಪವರ್ ಇರುತ್ತೆ, ಅದಕ್ಕೊಂದು ಶಕ್ತಿ ಇರುತ್ತೆ. ಸೊ ಯಾವಾಗ್ಲೂ ಯುವರಾಜ್ ಸರ್ ನನ್ನಲ್ಲಿ ಹೇಳ್ತಾ ಇರ್ತಾರೆ ಏನಂದ್ರೆ ಸೊ ಈಗ ನಾವು ಒಳ್ಳೇದ್ ಮಾಡ್ಬೇಕು ಅಂತ ಒಂದು ಪ್ರಯತ್ನ ನಾವು ಮಾಡ್ತಾ ಇದೀವಿ ಅಂದ್ರೆ ಸೊ ಅದ್ರ ಜೊತೆ ಕೈ ಜೋಡಿಸ್ಲಿಕ್ಕೆ ನಮಗೆ ಗೊತ್ತಿಲ್ಲದೆ ಎಷ್ಟೋ ಜನ ಕೈ ಜೋಡಿಸಿರ್ತಾರಂತೆ. ಸೊ ಹೇಳ್ತಾ ಇರ್ತಾರೆ, ತುಂಬಾ ಜನ ಹೇಳ್ತಾ ಇರ್ತಾರೆ. ಸೊ ಅದನ್ನ ಏನ್ ಹೇಳೋದು ಹಾಗೆ ಯುವರಾಜ್ ಸರ್ ಹೇಳೋದು ನಿಜ. ಸೊ ಎಲ್ಲರೂ ಕೈ ಜೋಡಿಸಿದಾಗ ಖಂಡಿತವಾಗ್ಲೂ ಒಳ್ಳೆತನ ಗೆಲ್ಲುತ್ತೆ. ಒಂದು ಪ್ರಯತ್ನ. ಸೊ ಸೂಪರ್ ಆಗಿ ಏನ್ ಹೇಳೋದು ಅಂತ ಗಿಲ್ಲಿಗೋಸ್ಕರನೇ ಈ ಡ್ರೆಸ್. ಸೊ ಗಿಲ್ಲಿಗೋಸ್ಕರ ಈಗ ಒಂದು ಫೆಸ್ಟಿವಲ್ ಕೂಡ ಬರ್ತಾ ಇದೆ. ಸೊ ಖಂಡಿತವಾಗ್ಲೂ ದಯವಿಟ್ಟು ವೋಟ್ ಮಾಡಿ, ನಮ್ ಗಿಲ್ಲಿಗೋಸ್ಕರ ವೋಟ್ ಮಾಡಿ. ಹಾಗೆ ಏನೋ ಒಂದು ಪ್ರಯತ್ನ ಮಾಡಿದ್ದೀನಿಪ್ಪ. 5% ಮಂಡೇ ಒನ್ ಡೇ ಆಫರ್ ಇರುತ್ತೆ. ಸೊ ಒನ್ ಡೇ ಆಫರ್ 5%, ಬಟ್ ನಮ್ ಗಿಲ್ಲಿ ಕೈಯಲ್ಲಿ ಕಪ್ ಇದ್ರೆ ಆಫರ್. ಓಕೆನಾ? ಖಂಡಿತವಾಗ್ಲೂ ನೀವೆಲ್ಲ ಮನ್ಸ್ ಮಾಡಿ. ಸೊ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ಒಂದು ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಮ್ಯಾಕ್ಸಿಮಮ್ ವಿಡಿಯೋನ ಶೇರ್ ಮಾಡಿ. ಸೊ ಅದು ಎಲ್ಲ ಜನಕ್ಕೂ ರೀಚ್ ಆಗ್ಬೇಕು. ಏನಾಗುತ್ತೆ ಕೆಲವೊಬ್ಬರಿಗೆ ಅರುಣಾ ಮೇಡಮ್ ಕಂಡ್ರೆ ಇಷ್ಟ ಆಗಿರುತ್ತೆ. ಸೊ ಅರುಣಾ ಮೇಡಮ್ ಏನಾರು ಹೇಳಿದ್ರೆ ಮಾಡ್ಬೇಕು ಅಂತ ಅನ್ಸುತ್ತೆ. ಈಗ ನನಗೆ ಯುವರಾಜ್ ಸರ್ ಏನಾರು ಹೇಳಿದ್ರೆ ಅದನ್ನ ಪಾಲಿಸ್ಬೇಕು ಅಂತ ಅನ್ಸುತ್ತೆ. ಯಾಕಂದ್ರೆ ಅವ್ರು ಇಷ್ಟವಾಗಿರೋರು ಹೇಳಿದಾಗ ಅದನ್ನ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. 100% ಅದು ನಿಜ. ಸೊ ಅದರ ಪ್ರಯತ್ನ ಅಷ್ಟೇ ಇದು. ಸೊ ಇದರಲ್ಲಿ ಏನ್ ಹೇಳೋದು ನನ್ನ ಪೇಜ್ ವೈರಲ್ ಆಗುತ್ತೆ ಅದೆಲ್ಲ ನನಗೆ ಗೊತ್ತಿಲ್ಲ. ಒಟ್ಟಲ್ಲಿ ನೀವು ಗಿಲ್ಲಿಗೆ ವೋಟ್ ಮಾಡಿ ಅಷ್ಟೇ. ಸೊ ಇದರಿಂದ ನನಗೆ ಏನು ಲಾಭನೋ ಏನು ಇಲ್ಲ, ಬಟ್ ಗಿಲ್ಲಿ ಗೆಲ್ಬೇಕು. ಸೊ ಗಿಲ್ಲಿ ಗೆಲ್ಬೇಕು, ನನ್ಗೆ ತುಂಬಾ ಆಸೆ ಇದೆ. ಸೊ ಅವರು ಈ ಒಂದು ಬಿಗ್ ಬಾಸ್ 12 ಸೀಸನ್ ಬಂದು ಅವ್ರು ಇಲ್ಲ ಅಂದ್ರೆ ಬಿಗ್ ಬಾಸ್ ಅಲ್ಲಿ ಒಂದು ಏನ್ ಹೇಳೋದು ಆ ಪವರೇ ಇರಲ್ಲ ಅಂತ ಅನ್ಕೊಂಡ್ಬಿಡ್ತೀನಿ. ಯಾರು ನೋಡ್ತಾ ಇರ್ಲಿಲ್ಲ ಅನ್ಕೊಂಡ್ಬಿಡ್ತೀನಿ. ಯಾಕಂದ್ರೆ ಅಷ್ಟೊಂದು ಅವ್ರ ಪ್ರತಿಯೊಂದು ಮಾತು ಯಾರಿಗೂ ಚುಚ್ಚಿ ಮಾತಾಡ್ಬೇಕು ಅನ್ನೋದೆಲ್ಲ ಅವ್ರಿಗೆ ಉದ್ದೇಶ ಇಲ್ಲ. ಬಟ್ ಆ ವ್ಯಕ್ತಿ ಇರೋದೇ ಹಂಗೆ. ಸೊ ಎಲ್ರ ಕೈಲೂ ಹಂಗಿರಕ್ ಆಗಲ್ಲ. ಸೊ ಇರೋ ವ್ಯಕ್ತಿನ ನಾವು ಉಳಿಸ್ಕೊಡೋಣ, ಅವ್ರಿಗೂ ಒಂದು ಬೆಳೆಸೋಣ, ಅವ್ರನ್ನೂ ಒಂದು ಸಪೋರ್ಟ್ ಮಾಡೋಣ. ಅವರು ಒಂದು ಸ್ಟೇಜ್ಲಿ ಅವರು ಕೂಡ ಬರ್ಲಿ. ಸೊ ಒಂದು ಅವರ ಅಪ್ಪ ಅಮ್ಮ ಒಂದು ವಿಲೇಜ್ ಇದು ವಿಡಿಯೋಸ್ ಎಲ್ಲ ನೋಡಿದ್ದೆ. ಅವ್ರ ಮನೆಯದಾಗಿರ್ಬೋದು, ಅವ್ರ ತಂಗಿ ಆಗಿರ್ಬೋದು. ಹಾಗೆ ಕೆಲವೊಬ್ಬರು ಬಿಗ್ ಬಾಸ್ ಬಂದ್ಮೇಲೆ ಅವರ ಒಂದು ವ್ಯಕ್ತಿತ್ವ ಚೇಂಜ್ ಆಗುತ್ತೆ. ಯಾರೇ ಆದ್ರೂ ಇವ್ ನೋಡ್ತಿರ್ತಾರೆ, ಇಲ್ಲ ಹಿಂಗಾಗುತ್ತೆ ಹಿಂಗ್ ಹೇಳ್ತಾರೆ ಅನ್ನೋ ವ್ಯಕ್ತಿತ್ವ ಚೇಂಜ್ ಆಗುತ್ತೆ. ಆದ್ರೆ ನನ್ನಲ್ಲಿ ನಾನ್ ಬಂದಿದ್ದು ಗಿಲ್ಲಿಯಲ್ಲಿ ಏನಂತಂದ್ರೆ ಬಂದಾಗಿಂದನು ಸೊ ಜಂಟಿಯಾಗಿ ಇಬ್ಬರು ಕೈ ಹಿಡಿಕೊಂಡು ಒಳಗಡೆ ಬಂದಾಗ್ಲೂ ಸೇಮ್ ಅದೇ ಕಾಮಿಡಿ.
ಸೊ ಅದೇ ಒಂದು ಏನಾದ್ರು ಒಬ್ಬರನ್ನ ಕಾಲು ಎಳೆಯೋದು, ಸೊ ಅದು ಖಂಡಿತವಾಗ್ಲೂ ಜೀವನದಲ್ಲಿ ಅದು ತುಂಬಾ ಇಂಪಾರ್ಟೆಂಟ್. ಎಲ್ಲರ ಕೈಯಲ್ಲೂ ನಗ್ಸಕ್ ಆಗಲ್ಲ ರೀ. ಸೊ ನಗ್ಸೋರು ಇದ್ದಾರೆ ಅಂದ್ರೆ ನಾವು ಉಳಿಸ್ಕೋಬೇಕು. ಸೊ ಅದರಿಂದ ಖಂಡಿತ ಸೊ ವೋಟ್ ಮಾಡಿ. ಸೊ ಸಂಡೇ ನಾನು 100% ಸಂಡೇ ಮಧ್ಯಾಹ್ನದಲ್ಲಿ ಟಿವಿ ಮುಂದೆನೇ ಇರ್ತೀನಿ. ಸೊ ಯಾವುದೇ ಕಾರಣಕ್ಕೂ ಎಲ್ಲೂ ಹೋಗಲ್ಲ. ಯಾಕಂದ್ರೆ ನಾನು ಬಿಗ್ ಬಾಸ್ ಪೂರ್ತಿ ನನ್ನ ಗಿಲ್ಲಿ ಕೈಯಲ್ಲಿ ಕಪ್ಪಿರೋದನ್ನ ನಾನು ನೋಡ್ಬೇಕು. ಸೊ ಅದನ್ನು ಕೂಡ ಲೈವ್ ಅಲ್ಲಿ ಖಂಡಿತ ಕನೆಕ್ಟ್ ಆಗ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಖಂಡಿತ ವೋಟ್ ಮಾಡಿ, ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಆಯ್ತಾ. ವೋಟ್ ಮಾಡಿ, ಯಾಕಂದ್ರೆ ನನಗೆ ಗೆಲ್ಬೇಕಷ್ಟೇ. ಹಾಗೆ 5% ಡಿಸ್ಕೌಂಟ್ನ ಮಜಾ ಮಾಡಿ. ಸೊ ಆನ್ಲೈನ್ ಆಗಿರ್ಬೋದು, ಆಫ್ಲೈನ್ ಆಗಿರ್ಬೋದು. ಸೊ ನಮ್ಮ ಹುಡುಗರಿಗೆ ಎಲ್ರಿಗೂ ಹೇಳಿದೀನಿ, ವೋಟ್ ಮಾಡೋದನ್ನ ಮಿಸ್ ಮಾಡಬೇಡಿ. ಅದು ಬಟನ್ ಹಿಂಗೆ ಹಿಡ್ಕೊಂಡಿರ್ಬೇಕು. ಸೊ ಅದು ಹೋಗ್ಲೇಬಾರ್ದು. ಓಕೆ, ನಾ ವೋಟ್ ಮಾಡ್ತೀರಾ? ಖಂಡಿತವಾಗ್ಲೂ ವೋಟ್ ಮಾಡಿ. ಒಂದು ಶಾರ್ಟ್ ವಿಡಿಯೋ ಹಾಕ್ತೀನಿ. ಸೊ ಆ ಒಂದು ವಿಡಿಯೋ ಫ್ರಂಟ್ ಪೇಜ್ ಅಲ್ಲೇ ಪಿನ್ ಮಾಡಿರ್ತೀನಿ. ಸೊ ಗಿಲ್ಲಿ ಕೈಯಲ್ಲಿ ಕಪ್ಪರ ತನಕ ಆ ವಿಡಿಯೋನ ಫ್ರಂಟ್ ಪೇಜ್ ಇಂದ ನಾನು ತೆಗಿಯಲ್ಲ. ಸೊ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ, ಖಂಡಿತವಾಗ್ಲೂ ಗಿಲ್ಲಿ ಗೆಲ್ಬೇಕು, ಒಳ್ಳೆತನ ಗೆಲ್ಬೇಕು. ಸೊ ಆ ತರ ಒಂದು ಪ್ರತಿಭೆಗೆ ನಾವು ಸಪೋರ್ಟ್ ಮಾಡ್ಲೇಬೇಕು. ಸೊ ಎಲ್ರ ಕೈಯಲ್ಲೂ ಆ ಪ್ರತಿಭೆ ಇರಲಿ ನೋಡಿ. ಎಲ್ಲರೂ ಏನದು ಟಾಸ್ಕ್ ಅಲ್ಲಿ ವಿನ್ ಆಗ್ಬೋದು, ಯಾವ್ದಕ್ಕಾದ್ರೂ ಆನ್ಸರ್ ಅದೆಲ್ಲ ಓಕೆ. ಬಟ್ ನಗ್ಸೋದು ಅನ್ನೋದು ಅದು ಈಗಿನ ಒಂದು ಪ್ರಪಂಚದಲ್ಲಿ ನಿಜವಾಗ್ಲೂ ನಗು ಅನ್ನೋದು ತುಂಬಾ ಕಡಿಮೆ ಆಗಿದೆ. ಸೊ ನಮ್ಮ ಜೀವನದಲ್ಲಿ ನಾವು ನಗಬೇಕು ಅಂದ್ರೆ ಈ ತರ ಒಂದು ಪ್ರತಿಭೆಗೆ ನಾವೆಲ್ಲ ಸಪೋರ್ಟ್ ಮಾಡ್ಬೇಕು. ಸೊ ಆ ಒಂದು ಉದ್ದೇಶ ಅಷ್ಟೇನೆ, ಬೇರೆ ಯಾವ ಉದ್ದೇಶನೂ ಇಲ್ಲ. ಒಟ್ಟಲ್ಲಿ ಗಿಲ್ಲಿ ಗೆಲ್ಬೇಕು ಪಕ್ಕ ಅಷ್ಟೇ. ಓಕೆನಾ? ನಂಗೆ ತುಂಬಾ ಇಷ್ಟ ಒಂದು ಡೈಲಾಗ್, ಡಮಾಲ್ ಡುಮಿಲ್ ಡಕ್ಕ. ನಂಗೆ ತುಂಬಾ ಇಷ್ಟ. ನಂಗೆ ಯಾಕಂದ್ರೆ ಒಂದೊಂದೂ ಇಷ್ಟ ಆಗುತ್ತೆ. ಗಿಲ್ಲಿ ಏನೇ ಮಾಡಿದ್ರು ಇಷ್ಟ ಆಗುತ್ತೆ ಆ ತರ. ಸೊ ನಮ್ಮ ಮನೆ ಹುಡುಗ ಅಂತ ನಾವು ಖಂಡಿತವಾಗ್ಲೂ ಅವ್ರಿಗೆ ಕೈ ಹಿಡಿಯೋಣ. ಸೊ ನೀವೆಲ್ಲರೂ ಸೇರಿ ವೋಟ್ ಮಾಡಿ. ಖಂಡಿತವಾಗ್ಲೂ ಈ ಒಂದು ಪ್ರಯತ್ನಕ್ಕೆ ನೀವೆಲ್ಲ ಸಪೋರ್ಟ್ ಮಾಡಿ, ಕೈ ಜೋಡಿಸಿ ಆಯ್ತಾ. ಸೊ ವೋಟ್ ಮಾಡಿ. ಖಂಡಿತವಾಗ್ಲೂ ಈ ಆಫರ್ 5% ಆಫರ್ನ ಕೂಡ ಯೂಸ್ ಮಾಡ್ಕೊಳ್ಳಿಪ್ಪ. ಸೊ ಇದರಲ್ಲಿ ಬೇರೆ ತರ ಉದ್ದೇಶ ಏನೂ ಇಲ್ಲ. ಒಟ್ಟಲ್ಲಿ ಗಿಲ್ಲಿ ಗೆಲ್ಬೇಕು ಅಷ್ಟೇ. ಓಕೆ, ಸೊ ವಿಡಿಯೋನ ಪಿನ್ ಮಾಡಿರ್ತೀನಿ. ಮ್ಯಾಕ್ಸಿಮಮ್ ಶೇರ್ ಮಾಡಿ. ಸೊ ಮ್ಯಾಕ್ಸಿಮಮ್ ವಿಡಿಯೋನ ಶೇರ್ ಮಾಡಿ. ಯಾರು ವಿಡಿಯೋ ನೋಡಿದ್ರು ಆಹಾ ಮೇಡಮ್ ಚೆನ್ನಾಗಿ ಹೇಳಿದ್ರು, ಅದಕ್ಕಾರು ವೋಟ್ ಮಾಡೋಣ ಅಂತಾರ ವೋಟ್ ಮಾಡ್ಲಿ. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್. ಬಟ್ ನಾನು ಫಸ್ಟ್ ಟೈಮ್ ಈ ತರ ಒಂದು ಏನ್ ಹೇಳೋದು ಬಿಗ್ ಬಾಸ್ ಈ ರೀತಿ ಪ್ರೋಗ್ರಾಮ್ಗೆ ಫಸ್ಟ್ ಟೈಮ್ ನಾನು ಯಾರಿಗೂ ಈ ತರ ಎಲ್ಲ ನಾನು ಮಾತಾಡಿದ್ದು, ಈ ತರ ಕೇಳ್ಕೊಂಡಿದ್ದಿಲ್ವೇ ಇಲ್ಲ. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ. ಯಾಕೆ ಅಂತ ಗೊತ್ತಿಲ್ಲ. ಸೊ ನಾನು ಹೇಳ್ತಾ ಇರ್ತಾರೆ, ಏನ್ ಹಿಂಗಾಗ್ಬಿಟ್ಟಿದ್ಯಾ ಅಂತ ಕೇಳ್ತಾರೆ. ಬಟ್ ಏನೋ ಗೊತ್ತಿಲ್ಲ. ಒಟ್ಟಲ್ಲಿ ನನಗೆ ಗಿಲ್ಲಿ ನನ್ಗೆ ತುಂಬಾ ಇಷ್ಟ ಆದ್ರು. ಅವರ ಮಾತು ಪ್ರತಿಯೊಂದು ದಿನನೂ, ಆ ಸ್ಯಾಟರ್ಡೆ ಸಂಡೇ ವೀಕೆಂಡ್ ಎಪಿಸೋಡ್ ಬಂದ್ರು ಅಷ್ಟೇ. ಏನ್ ಮಜಾ. ಬೇರೆಯವ್ರು ಯಾವ್ದು ಮಜಾ ಇರಲ್ಲ. ಅದ್ರಲ್ಲಿ ನಮ್ಗೆ ಗಿಲ್ಲಿ ಹೇಳೋದೇ ಮಜಾ ಇರುತ್ತೆ. ಸೊ ನೀವು ಗಿಲ್ಲಿ ಮಾತು ಮುಗಿಸ್ಮೇಲೆ ನಾವ್ ಎಷ್ಟು ನಕ್ಕಿರ್ತೀವಿ ನಮಗೆ ಗೊತ್ತಿರಲ್ಲ ಅಲ್ವಾ. ಸೊ ನಗ್ಸೋರ್ ನಮ್ಗೆ ಬೇಕು, ನಗ್ಸೋರ್ ಇರ್ಬೇಕು. ಜೀವನಕ್ಕೆ ಈ ಒಂದು ಶೈಲಿಯಲ್ಲಿ ನಗ್ಸೋರ್ ಇರ್ಬೇಕು. ನಾವು ನಗ್ಬೇಕು, ಅವಾಗ್ಲೇ ನಮ್ಮ ಮೈಯಲ್ಲಿ ರೋಗ ಇರಲ್ಲ. ಏನಂತ ನಗ್ತಾ ಇರ್ಬೇಕು. ಹಾಗೆ ಈಗ ಸಂಕ್ರಾಂತಿ, ಮಕರ ಸಂಕ್ರಾಂತಿ. ಸೊ ನಮ್ಮ ಎಲ್ಲ ಒಂದು ಫ್ಯಾಮಿಲಿ ಮೆಂಬರ್ಸ್, ಸತ್ಯವಾಗ್ಲೂ ಹೇಳ್ತೀನಿ, ನೀವು ಮಾಡೋ ಸಪೋರ್ಟ್ಗೆ ನನ್ಗೆ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ತುಂಬಾ ಕಡಿಮೆ. ತುಂಬಾ ಖುಷಿ ಆಗುತ್ತೆ. ಸೊ ನಿಮ್ಮ ಒಂದು ಸಪೋರ್ಟ್, ನಿಮ್ಮ ಒಂದು ಸಹಕಾರ ಸದಾ ಕಾಲ ನಮ್ಮ ಮೇಲೆ ಇರ್ಲಿ. ಖಂಡಿತವಾಗ್ಲೂ ಒಳ್ಳೆತನಕ್ಕೆ ಎಲ್ಲರೂ ಕೈ ಜೋಡಿಸ್ತಾರೆ. ಸೊ ಅದರಲ್ಲಿ ಯಾವ್ದು ರೀತಿ ಡೌಟೇ ಇಲ್ಲ. ಯಾಕಂದ್ರೆ ಯುವರಾಜ್ ಸರ್ ಈ ಮಾತನ್ನ ಎಷ್ಟು ಸಲ ನನ್ಗೆ ಹೇಳಿದಾರೆ ಅಂದ್ರೆ, ಸೊ ಕೆಲವೊಂದ್ಸಲ ಯುವರಾಜ್ ಸರ್ ಹೇಳೋ ಮಾತನ್ನ ನಾವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ಅದ್ರಲ್ಲಿ ಎಷ್ಟು ಅರ್ಥಪೂರ್ವಕವಾಗಿರುತ್ತೆ ಅನ್ನೋದು ನಿಜವಾಗ್ಲೂ ಖುಷಿ ಆಗುತ್ತೆ. ಸೊ ಒಳ್ಳೆತನದನ್ನ ನಾವು ಯೋಚನೆ ಮಾಡಿದಾಗ್ಲೇ ನಮ್ ಜೊತೆ 100 ಜನ ಸೇರ್ಕೊಂಡಿರ್ತಾರೆ. ಸೊ ಖಂಡಿತವಾಗ್ಲೂ ಈ ಒಂದು ಫೆಸ್ಟಿವಲ್ ಅಲ್ಲಿ ಒಳ್ಳೆತನ, ಒಳ್ಳೆ ಒಂದು ಮಾತು. ಸೊ ಒಂದು ಏನೆಲ್ಲ ನೆಗೆಟಿವ್ ಅನ್ನೋದನ್ನ ಬಿಟ್ಟು ಪಾಸಿಟಿವ್ ಅನ್ನೋದನ್ನ ಥಿಂಕ್ ಮಾಡೋಣ, ಒಳ್ಳೇದೇ ಮಾತಾಡೋಣ. ಸೊ ಎಳ್ಳು ಬೆಲ್ಲ ತಿನ್ನೋಣ, ಎಲ್ಲರೂ ಒಳ್ಳೆ ಮಾತು ಸ್ವೀಟ್ ಆಗಿ ಮಾತಾಡೋಣ ಅಂತ ಹೇಳ್ತಾ, ಸೊ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ನಮ್ಮ ಯುವರಾಜ್ ಸರ್ ಕಡೆಯಿಂದ, ಹಾಗೆ ನಮ್ಮ ಯುವರಾಜ್ ಸಿಲ್ಕ್ ತಂಡದ ಪರವಾಗಿ ನಿಮ್ಮ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ಮಕರ ಸಂಕ್ರಾಂತಿ ಹಬ್ಬದ್ದು ಕೂಡ ವಿಶಸ್ಗೆ ಒಂದು ವಿಡಿಯೋ, ಅದನ್ನು ಕೂಡ ಒಂದು ಡ್ರೆಸ್ ಅಲ್ಲಿ ವಿಡಿಯೋ ಮಾಡಿದ್ದೀನಿ, ಖಂಡಿತ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಸೊ ಸಪೋರ್ಟ್ ಮಾಡಿಪ್ಪ, ವಿಡಿಯೋನ ಶೇರ್ ಮಾಡಿಪ್ಪ ಮ್ಯಾಕ್ಸಿಮಮ್. ಹಾಗೆ ಮಂಡೇ ಎಲ್ಲರೂ ನಮ್ಮ ಯುವರಾಜ್ ಸಿಲ್ಕೋಸ್ ಬಂದ್ಬಿಡಿ. ಗಿಲ್ಲಿ ಕೈಯಲ್ಲಿ ಕಪ್ ಇಟ್ಬಿಟ್ರೆ ಸಾಕು, ನೀವೆಲ್ಲ ಬಸ್ ಹತ್ಕೊಳ್ಳಿ, ಯುವರಾಜ್ ಸಿಲ್ಕೋಸ್ ಬಂದ್ಬಿಡಿ. 5% ಆಲ್ರೆಡಿ ನಮ್ಮ ಪ್ರೈಸ್ ಬೆಸ್ಟ್ ಪ್ರೈಸ್. ಸೊ ನಮ್ಮ ಪ್ರೈಸ್ ಬೆಸ್ಟ್ ಪ್ರೈಸ್ ಅಲ್ಲಿ ನೀವು ಎಲ್ರಿಗೂ ಗೊತ್ತು, ಎಲ್ಲೂ ನೀವು ಮಾತಾಡಂಗೆ ಇಲ್ಲ ಅಂತ. ಅದರಲ್ಲೂ 5% ಗಿಲ್ಲಿಗೋಸ್ಕರ
ನಾವು ಯಾರಿಗೂ ಯಾವ ಡಿಸ್ಕೌಂಟು ಕೊಡಲ್ಲ, ಇಲ್ಲಿವರೆಗೂ ನಾವು ಯಾರಿಗೂ ಡಿಸ್ಕೌಂಟ್ ಕೊಟ್ಟಿಲ್ಲ. ಬಟ್ ಗಿಲ್ಲಿಗೋಸ್ಕರ ಈ ಒಂದು ಪ್ರಯತ್ನ 5% ಡಿಸ್ಕೌಂಟ್. ಏನಾದ್ರೂ ಬೈ ಮಾಡಿ ಗಿಲ್ಲಿಗೋಸ್ಕರ ಈ 5% ಡಿಸ್ಕೌಂಟ್. ಸೊ ನನ್ನ ಒಂದು ಪ್ರಯತ್ನ ಖಂಡಿತ ನಮ್ಮ ಫಾಲೋವರ್ಸ್ ಎಲ್ಲ ಈ ಸುಮಾರು ಜನಕ್ಕೆ ನನ್ನ ಇಷ್ಟ ಆಗುತ್ತೆ. ಸೊ ನನ್ನ ಒಂದು ವ್ಯಕ್ತಿತ್ವ ಇಷ್ಟ ಆಗುತ್ತೆ, ಏನೋ ಗೊತ್ತಿಲ್ಲ, ಏನೋ ಒಂದು ಹೋಟೆಲ್ ಇಷ್ಟ ಆಗುತ್ತೆ. ಸೊ ನನ್ನ ಮಾತು ರೀಚ್ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ಪ್ರಯತ್ನ. ಥ್ಯಾಂಕ್ ಯು ಸೋ ಮಚ್. ಇವತ್ತು ಯಾವ್ದು ಲೈವ್ ಸ್ಯಾರಿ ವಿಡಿಯೋನ ಇಲ್ಲ, ಎಲ್ಲ ಗಿಲ್ಲಿ ವಿಡಿಯೋನೇ ಆಗಿರುತ್ತೆ. ಥ್ಯಾಂಕ್ ಯು. ಸೊ ಗಿಲ್ಲಿಗೆ ವೋಟ್ ಮಾಡೋದನ್ನ ಮರಿಬೇಡಿ. ಖಂಡಿತ ಗಿಲ್ಲಿನ ಗೆಲ್ಲಿಸ್ತೀವೋ ಅಲ್ವಾ, ಒಳ್ಳೆತನ ಗೆಲ್ಲಿ ಅನ್ನೋದಷ್ಟೇ. ಥ್ಯಾಂಕ್ ಯು. ಬಾಯ್. ಸಿ ಯು. ಶುಭ ದಿನ.